ಏನು ಸಾರ್ವಜನಿಕ ಶೌಚಾಲಯದಲ್ಲಿ ಸ್ವಚ್ಛತೆನಾ? ಹೀಗೆ ಪ್ರಶ್ನೆ ಮಾಡೋ ಅನೇಕ ಮುಗ್ಧ ಜನಕ್ಕೆ ಶೌಚಾಲಯದಿಂದ ಕೋಟಿ ಕೋಟಿ ದುಡ್ಡು ಬರುತ್ತೆ ಅಂತ ಗೊತ್ತಿಲ್ಲ. ಇದರಿಂದ ಹಲವರು ಮೂಗು ಮುಚ್ಚಿ ಓಡಿರುವುದು ಉಂಟು. ಆದರೆ ಮೂತ್ರಾಲಯದ ಗಬ್ಬು ವಾಸನೆಯಲ್ಲೂ ಲಕ್ಷ್ಮಿ ಗೆಜ್ಜೆ ಸದ್ದು ಕೇಳಿದ ಕೆಲ ನುಂಗುಬಾಕರು ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ. ಟಾಯ್ಲೆಟ್ ಕಲೆಕ್ಷನ್ಗೂ ಟಾರ್ಗೆಟ್. ಎಸ್, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇದ್ದ ಹಾಗೆ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಕಾಸು ಮಾಡೋದಕ್ಕೂ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿದೆ. ಇದಕ್ಕೆ ಸಾಕ್ಷಿ ಬೆಂಗಳೂರಿನ ಮೆಜೆಸ್ಟಿಕ್ ಶೌಚಾಲಯ. ಮೆಜೆಸ್ಟಿಕ್ನ ಪಬ್ಲಿಕ್ ಟಾಯ್ಲೆಟ್, ಕೆಆರ್ ಮಾರುಕಟ್ಟೆ ಟಾಯ್ಲೆಟ್, ಬನ್ನಪ್ಪ ಪಾರ್ಕ್ ಟಾಯ್ಲೆಟ್, ರಾಜಾಜಿನಗರ ಟಾಯ್ಲೆಟ್. ಇಲ್ಲಿನ ಕಲೆಕ್ಷನ್ ಟಾರ್ಗೆಟ್ ವಿಚಾರ ನಿಮಗೆ ದಿಗಿಲಾಗುವಂತೆ ಮಾಡುತ್ತೆ. ದಿನವೊಂದಕ್ಕೆ ಇಲ್ಲಿನ ಮಹಿಳಾ ವಿಭಾಗದ ಶೌಚಾಲಯದಿಂದ 2,000 ರೂಪಾಯಿ ಕಲೆಕ್ಷನ್ ಮಾಡಲೇಬೇಕು. ಇಲ್ಲದೆ ಇದ್ರೆ ನಾಳೆಯಿಂದ ಕ್ಲೀನಿಂಗ್ ಕೆಲಸಕ್ಕೆ ಫುಲ್ ಸ್ಟಾಪ್ ಹಾಕ್ತಾರೆ ಗುತ್ತಿಗೆದಾರರು. ಇದಕ್ಕೆ ಹೆದರಿ ಸ್ವಚ್ಛತೆ ಮಾಡೋ ಕೆಲಸಗಾರರು ಮುಲಾಜಿಲ್ಲದೆ ಬಂದ ಮಹಿಳೆಯರಿಂದ ಬಲವಂತವಾಗಿ ಹಣ ಪೀಕ್ತಾರೆ. ಮಾಡಿದ್ದೆಲ್ಲ ನಾವು ತಗೊಂಡೋಗಲ್ಲ, ನಾವು ಒಂದಿನ ಕಿಸ್ತು ಅಂತ ಕೊಡಬೇಕು, ನಮಗೂ ಕೂಲಿ ಬೇಕು ಅಂತ ₹1 ಕೇಳ್ಕೊಳ್ತೀವಿ. ನಿಮ್ಗೆ ₹1 ಕೂಲಿ ಬರುತ್ತಾ ಅದರಲ್ಲಿ? ನಿಮ್ಗೆ ₹1 ಬರುತ್ತಾ ಅದರಲ್ಲಿ? ತಗೊಳ್ಳಿ ಹೋಗ್ಲಿ, ನಿಮಗೆ ಎಂತಕ್ಕೆ ಬನ್ನಿ. ಇವಾಗ ನಿಮ್ಮ ಎದುರುಗಡೆ ಕೊಟ್ಟಿದ್ದಲ್ಲ ಅವ್ರಿಗೆ, ಮತ್ತೆ ಸಾಯಂಕಾಲ ಅವ್ರಿಗೆ ಕೊಡಬೇಕು. ಇದು ಇನ್ಚಾರ್ಜ್ ಓನರು. ಅಮ್ಮನ ಅದು ಅಮ್ಮ ಅಲ್ಲ, ಆ ರೂಮಲ್ಲಿ ಇರ್ತಾನೆ ಒಂದಯ್ಯ ಓನರ್. ಈಗ ನೀವು ದಿನ ಕೆಲಸ ಕಷ್ಟ ಮಾಡಿದ್ದೆಲ್ಲ ಮಾಡಿ ಅವ್ರಿಗೆ ಕೊಡಬೇಕು. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಕಲೆಕ್ಷನ್ ಮಾಡಿ ಒಂದಿನಕ್ಕೆ ಇಷ್ಟು ಅಂತ ಕೊಡಬೇಕು. ಎಷ್ಟು ಕೊಡಬೇಕಾಗುತ್ತೆ ಅವ್ರಿಗೆ? ಕೊಡ್ತೀವಿ ಹೆಂಗ ಅಂದರೆ ಹಂಗೆ 2,000 ಕೊಡ್ತೀವಿ. ನಿಮಗೆ ಮೋಸ ಆಗಲ್ವಾ ಅದು? ಅದಕ್ಕೋಸ್ಕರ ತಾನೇ ನಾನು ಕೇಳ್ಕೊಂಡು ₹1 ಹೊರಬಿತ್ತು ಜನಪ್ರತಿನಿಧಿಗಳ ಹೆಸರು. ಹೀಗೆ ಬೇಕಾಬಿಟ್ಟಿ ನಡೀತಾ ಇರೋ ಕಲೆಕ್ಷನ್ ಬಗ್ಗೆ ಶೌಚಾಲಯ ನಿರ್ವಾಹಕರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸಿತು ನಮ್ಮ ತಂಡ. ಆಗ ಏರಿಯಾ ಲೆಕ್ಕದಲ್ಲಿ ಜನಪ್ರತಿನಿಧಿಗಳು ಶೌಚಾಲಯದ ಕಲೆಕ್ಷನ್ ಮಾಡ್ತಾ ಇರೋ ಅಸಹ್ಯ ವಿಚಾರ ಹೊರಬಿತ್ತು. ವಸೂಲಿಗೆ ನಿಂತ MLA, ಕಾರ್ಪೊರೇಟರ್ಗಳು. ಓಕೆ ಸರ್. ಅದು ನೋಡಿ. ಆಮೇಲೆ ಇನ್ನೇನ್ ಬೇಕು, ಗಾಂಧಿನಗರಕ್ಕೆ ಹೋಗಿ. ಸರ್, ಗಾಂಧಿನಗರಲ್ಲಿ ಸ್ವಚ್ಛ ಸಿಟಿ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಇದೆ. ಸರ್, ಅವನ ಹತ್ರ ಏನ್ ದಾಖಲಾತಿಗಳಿದೆ ಅಂತ ಫಸ್ಟ್ ಕೇಳಿ. ಏನು ಡಾಕ್ಯುಮೆಂಟ್ ಇದ್ರೆ ಫಂಡ್ ಕೊಡ್ತಾ ಇದ್ದೀನಿ ನಾನು ಅಂತ ಹೇಳಿದ ಅವನು. ಸರ್, ಇನ್ನೇನ್ ದುಡ್ಡು ದುಡ್ಡು ಕೊಡ್ತಾನಂತ ಅವನು. ಟೆಂಡರ್ ಏನಿಲ್ಲ ಅದಕ್ಕೆ, ಅದು ಹಂಗೆ ಟೆಂಡರ್ ಕೈಯಿಲ್ಲ, ಟೆಂಡರ್ ತೆಗಿತಾವ್ರ. ಮತ್ತೆ ಇಷ್ಟು ದಿವಸ ನೀವೇ ನೋಡ್ಕೋತಾ ಇದ್ರಾ ಸರ್? ಇಷ್ಟು ದಿನ ನೀವೇ ನೋಡ್ಕೋತಾ ಇದ್ರಾ? ಇಲ್ಲ, ಮೊನ್ನೆ ಎಲ್ಲ ಪೇಂಟ್ ಎಲ್ಲ ಹೊಡ್ತಿದ್ದು ನಾನೇ. ಪೇಂಟ್ ಇದನ್ನೆಲ್ಲ ಮಾಡ್ತಿದ್ದು. ಪೇಂಟಿಂಗ್ ಮಾಡ್ಬಿಟ್ಟು ಮಾಡ್ತಾ ಇದ್ದ. ಸರ್, ಏನ್ ಕಾರಣಕ್ಕೆ ಸರ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದು? ಏನ್ ಕಾರಣಕ್ಕೆ ಸರ್ ಅದೆಲ್ಲ ಮಾಡಿಸಿದ್ದು? ಏನ್ ಕಾರಣಕ್ಕೆ ಅಂದ್ರೆ ಗಲೀಜಾಗಿತ್ತು, ಕೌನ್ಸಿಲರ್ ಹೇಳಿದ್ರೆ ಮಾಡ್ತಿದ್ದೆ. ಕೌನ್ಸಿಲರ್ ಹೇಳಿದ್ರಾ? ಯಾರು ಸರ್ ಕೌನ್ಸಿಲರು? ಹರೀಶ್ ಸರ್ ಹೇಳಿದ್ರಾ? ಹೀಗೆ ಬನ್ನಪ್ಪ ಪಾರ್ಕ್ ಶೌಚಾಲಯದ ಸಿಬ್ಬಂದಿಯನ್ನ ಮಾತಿಗೆ ಎಳೆದಾಗ ಗೊತ್ತಾಯ್ತು, ಸ್ಥಳೀಯ MLA ಸಾಹೇಬರು ತಿಂಗಳಿಗೆ 2,000 ರೂಪಾಯಿ ಮಾಮೂಲಿ ವಸೂಲಿ ಮಾಡ್ತಾರೆ ಅನ್ನೋ ವಿಚಾರ. ಮಾರ್ಕೆಟ್ ಟಾಯ್ಲೆಟ್ನಿಂದ ಕಾರ್ ಖರೀದಿ ಮಾಡಿರೋ ಕೆಲವರು ಅದೇನೇ ಆಗ್ಲಿ ಮಾರುಕಟ್ಟೆ ಟಾಯ್ಲೆಟ್ನ ನಾನು ಮಾತ್ರ ಬಿಟ್ಕೊಡಾಕಿಲ್ಲ ಅಂತಾರಂತೆ MLA ಸಾಹೇಬ್ರ ಮುಂದೆ. ನೀವೇ ಲೆಕ್ಕ ಹಾಕೊಳ್ಳಿ ಇದರಲ್ಲಿ ಎಷ್ಟು ರೊಕ್ಕ ಇದೆ ಅಂತ. ಜನಪ್ರತಿನಿಧಿಗಳು ರೊಕ್ಕ ಸಿಗುತ್ತೆ ಅಂದ್ರೆ ಕಕ್ಕಸ್ ಗುಂಡಿನೂ ಬಿಡ್ತಾ ಇಲ್ಲ. ಒಂದು ಲೇಡೀಸು ಬಂದಿದ್ರು ಆರ್ವಿ ಸರ್ ಹತ್ರ. ಅವರು ಕಾರಲ್ಲಿ ಬಂದಿದ್ರು. ಅಮ್ಮ ದಪ್ಪಗಿದ್ದಾರೆ, ಕೊಪ್ಪಗಿದ್ದಾರೆ. ಸರ್, ನಾನು ಬಾತ್ರೂಮ್ ಬಿಟ್ಕೊಡಲ್ಲ ಸರ್, ಆ ಬಾತ್ರೂಮ್ ಬೇಕು ಅಂತ ಕೇಳಿದ್ರು. ನಾನು ಹೋಗಿ ಹತ್ತ ನಿಂತ ಇದೆ. ಏನಮ್ಮ ಅಂದರು. ಈ ಥರ ಸರ್ ಅಂದೆ. ಸರಿ ಇರಮ್ಮ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಕೀ ಎತ್ಕೊಂಡು
ಎತ್ಕೊಂಡು ಬಂದುಬಿಟ್ರು ಸರ್ ಅಂತ. ಆಮೇಲೆ ಅವ್ರನ್ನ ಕರೆಸಿ ಓನರ್ನೆಲ್ಲ ಕರೆಸಿ ಆ ಅಮ್ಮನ ಕೊಡ್ರಪ್ಪ ಏನೋ ಬತ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು. ಇವಾಗ ಆಯಮ್ಮ ಒಂದು ದಿವಸಕ್ಕೆ 5,000 ಕಲೆಕ್ಷನ್ ಆಗುತ್ತೆ, 4,000 ಕಲೆಕ್ಷನ್ ಆಗುತ್ತೆ, ನಾನು ಕೊಡಲ್ಲ ಸರ್ ಅಂತ ಹೇಳಿದ್ರು. ಇವಾಗ ಸಾಹೇಬ್ರು ಏನಂದ್ರು, ಇವಾಗ ನೀನು ಹೋಗಿ ಕೇಳ್ತೀಯ, ನಾನು ಹೋಗಿ ಕೇಳ್ತೀನಿ ಸಾಹೇಬ್ರ ಹತ್ರ. ಇವಾಗ ಏನು ಹೇಳ್ಬಿಟ್ರು ಅಂತೆ, ಆ ಅಮ್ಮ ಹೇಳಿದ್ದು 1 ವಾರ ನೀನು ಮೈಂಟೈನ್ ಮಾಡು, 1 ವಾರ ಆ ಅಮ್ಮ ಮೈಂಟೈನ್ ಮಾಡಲಿ ಅಂತ ಹೇಳಿ ಕಳಿಸಿದ್ರು ಅಂತೆ. ಆ ಅಮ್ಮ ನಾನು ನೋಡಿರೋದು ಕಾರಲ್ಲೇ ಬಂದಿದ್ರು. ಯಾವ ಬಾತ್ರೂಮ್ ಅಮ್ಮ ಕಾರಲ್ಲಿ ಬಂದಿದ್ಲ ಅಮ್ಮ? ಅವ್ರು ಇರೋದು ಕಲಾಸ್ಪಲ್ಲಿ ಹತ್ರ ಎಲ್ಲೋ ಒಂದು ಮತ್ತೆ ದೊಡ್ಡ ಬಾತ್ರೂಮ್ ಅಲ್ವಾ ಅಮ್ಮ ಅದು? ಮಾರ್ಕೆಟ್ ಅವರು. ಇವಾಗ ಮಾರ್ಕೆಟ್ ಸರೌಂಡಿಂಗ್ ಬಗ್ಗೆ ಗೊತ್ತಲ್ವಾ, ಜನ ಜಾಸ್ತಿ ಬರ್ತಾರೆ ಅಲ್ಲೆಲ್ಲ, ಸಂಪಾದನೆ ಮಾಡಿ ರೂಢಿ. ಅವರು ಸಾಹೇಬ್ರಿಗೆ ಕೊಡ್ತಾರಾ ಇಲ್ಲ ಕೌನ್ಸಿಲರ್ ಅವ್ರಿಗೆ ಕೊಡ್ತಾರಾ ನಮ್ಗೇನು ಗೊತ್ತು. ಇಂದಿರಾನಗರದಲ್ಲಿ ನಾಯಕರ ದರ್ಬಾರ್. ಇಲ್ಲಿ ಟಾಯ್ಲೆಟ್ ಹಗರಣ ಬೆಳಕಿಗೆ ತರಲು ಯತ್ನಿಸಿದಾಗ ಈ ವಿಚಾರವಾಗಿ ಕೇಳಿ ಬಂದ ಹೆಸರು ಸತೀಶ್. ಮೊಬೈಲ್ನಿಂದ ಹೊರಬಿದ್ದ ಸತ್ಯ. ಇಂದಿರಾನಗರ, ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ ಹಾಗೂ ಮಾರುಕಟ್ಟೆ ಸೇರಿದಂತೆ ಹಲವೆಡೆ ಜನಪ್ರತಿನಿಧಿಗಳು ಸಾರ್ವಜನಿಕ ಶೌಚಾಲಯಗಳ ಕಲೆಕ್ಷನ್ನಲ್ಲಿ ಶೇರ್ ಕೇಳ್ತಾರೆ ಅನ್ನೋ ಮಾಹಿತಿಯನ್ನ ಶೌಚಾಲಯದ ಡೈಲಿ ಕಲೆಕ್ಷನ್ ಮಾಡುವಾತ ಬಾಯ್ಬಿಟ್ಟ. ಅವ್ರಿಗೆ ತಿಂಗಳು ಹೋಗ್ಬಿಡುತ್ತೆ. ಕರೆಕ್ಟಾಗಿ ದಿನಕ್ಕೆ ಬಂದ್ಬಿಟ್ಟು 2,000-3,000 ತೊಗೊತಾರೆ. ಅದರಲ್ಲಿ ಇವರು ಹಂಚ್ಕೊತಾರೆ, ಹೆಲ್ತ್ ಇನ್ಸ್ಪೆಕ್ಟ್ರು ಅವರು ಹಂಚ್ಕೊತಾರೆ. ಕೌನ್ಸಿಲರ್ ಕೈ ಮಾಡಿದ್ರೆ ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ಹೋಗ್ಬಿಡುತ್ತೆ. ತಿಂಗಳಿಗೆ ಇಷ್ಟು ಅಂತ ತಿಂಗಳಿಗೆ ಇಷ್ಟು ಅಂತ ಹೋಗ್ಬಿಡುತ್ತೆ. ಅದು ಕೌನ್ಸಿಲರ್ಗಳು ಬಂದು ಇಸ್ಕೊಳಲ್ಲ, ಅವರು PA ಅವರು ಬಂದು ಇಸ್ಕೊಳ್ಳೋದು. ಒಂದು ಭಾಗ ಒಂದು ಐತೆ, 2 ಐತೆ, 2ಅಲ್ಲಿ ಒಂದು ಟೆನ್ನರ್ ಯಾವುದು ಕಟ್ಟಿಲ್ಲ ಅಂತ ಮುಗಿಸ್ಬಿಟ್ಟಿದ್ದಾರೆ. ಒಂದು ಮಾತ್ರ ನಡೀತಾ ಇದೆ. ಸುಮಾರು ಅಲ್ಲಿ ಬಂದ್ಬಿಟ್ಟು 24 ಬಾತ್ರೂಮ್ ಐತೆ, ದೊಡ್ಡದು, ಇದಕ್ಕಿಂತ ದೊಡ್ಡದು. ಅಲ್ಲಿ ಸುಮಾರು ದಿನಕ್ಕೆ ಒಂದು ಹೆಂಗಿದ್ರೂ 3,000-4,000 ರೂಪಾಯಿ ವ್ಯಾಪಾರ ಆಗುತ್ತೆ. ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋರಿಗೆ 500 ರೂಪಾಯಿ ಕೊಡ್ತಾರೆ ದಿನಕ್ಕೆ. ಎದುರುಗಡೆನೇ ಮನೆ ಇರೋದು. ಅದು ಬಂದ್ಬಿಟ್ಟು ಡೀಲರ್ ಮಾಡಿಸ್ತಾರ ಡೀಲರ್ ಎದುರುಗಡೆ ನಮ್ಮ ಮನೆ. ಅದು ಕೌನ್ಸಿಲರ್ಗೆ ಹೋಗುತ್ತೆ ಅಂತ ಲೋಕಲ್. ಯಾರು ಕೌನ್ಸಿಲರ್? ಅಲ್ಲಿ ಕೌನ್ಸಿಲರ್ ಬಂದು ಅಲ್ಲೂ BJP ಯಾರು? ಇಲ್ಲಿ ಮಲಬಾರ್ ಹೋಟ್ಲ್ ಹತ್ರ ಇರೋದು ಕೌನ್ಸಿಲರ್ ಮನೆ. ನಾವು ದುಡ್ಡನ್ನು ಪೇ ಮಾಡ್ತಾ ಇದೀವಿ ಹೌಸ್ ಕೀಪಿಂಗ್ ಆಫ್ ದಟ್ ಅಂತ. ಅದಕ್ಕೆ ನೀರು ಚೆಲ್ಲೋರಿಲ್ಲ, ಅದಕ್ಕೆ 100 ಇನ್ಫ್ಲೂಯೆನ್ಸ್ ಬರ್ತದೆ ಆ ಬಿಲ್ ಮಾಡೋದಕ್ಕೆ. ಅದಕ್ಕೆ ಮಾಡ್ತಾ ಇರೋ ವ್ಯಕ್ತಿಗಳ ಹೆಸರು ಹೇಳಿದ್ರೆ ಸುಸ್ತಾಗ್ಬಿಡ್ತೀರಾ ನೀವು.